ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಆತ್ಮೀಯರಾದ ಎಲ್ಲರಿಗೂ ಈ ಮುಂಜಾನೆಯ ಶುಭವಂದನೆಗಳೊಂದಿಗೆ ಈ ದಿನದ ವಾಕ್ಯದ ಧ್ಯಾನದ ಸಮಯಕ್ಕೆ ಕರ್ತನ ನಾಮದಲ್ಲಿ ನಿಮ್ಮನ್ನು ಸ್ವಾಗತಿಸುತ್ತೇವೆ. ಆತ್ಮೀಯ ಚಿಂತನೆಯಲ್ಲಿ ಪರಿಶುದ್ಧ ಸತ್ಯವೇದದಿಂದ ಕ್ರಿಸ್ತನ ಅನ್ಯೋನ್ಯತೆಯು ಹಾಗೂ ಅದರ ಪ್ರತಿಫಲಗಳು ಎಂಬ ಶೀರ್ಷಿಕೆಯಲ್ಲಿ ಈ ದಿನದಲ್ಲಿ ಕಷ್ಟಗಳ ಸಮಯದಲ್ಲಿ ಅಥವಾ ಕಷ್ಟಗಳ ಅನುಭವಗಳಲ್ಲಿ ಯಶಸ್ವಿಯಾಗುವಾಗ ಅಥವಾ ಜಯ ಹೊಂದುವಾಗ ಹೊಂದಬಹುದಾದ ಸಂತೋಷವು ಎಂಬ ಅಂಶದಲ್ಲಿ ಯೋಹಾನ ಸುವಾರ್ತೆಯ 21ನೇ ಅಧ್ಯಾಯದಲ್ಲಿ 5 ಮತ್ತು 6ನೇ ವಚನಗಳನ್ನು ಓದಿಕೊಳ್ಳುವ ಹಾಗೆ ವಚನವು ಹೀಗೆ ಬರೆದಿದೆ. ಆಗ ಯೇಸು ಅವರನ್ನು, ಮಕ್ಕಳಿರ, ಊಟಕ್ಕೆ ನಿಮಗೆ ಏನೂ ಇಲ್ಲವೇ ಎಂದು ಕೇಳಲು ಅವರು ಇಲ್ಲವೆಂದು ಉತ್ತರ ಕೊಟ್ಟರು. 6ನೇ ವಚನವು, ಆತನು ಅವರಿಗೆ, ನೀವು ದೋಣಿಯ ಬಲಗಡೆಯಲ್ಲಿ ಬಲೆ ಬೀಸಿದರೆ ಸಿಕ್ಕುವುದು ಎಂದು ಹೇಳಿದನು. ಅವರು ಹಾಗೆ ಬೀಸಿದಾಗ ಬಲೆಯನ್ನು ಎಳೆಯುವುದಕ್ಕೆ ಆಗದೆ ಹೋಯಿತು ಎಂದು ಬರೆದಿದೆ. ನಮ್ಮ ಈ ದಿನದ ಅಂಶವು ಕಷ್ಟದ ಸಮಯಗಳಲ್ಲಿ ಅಥವಾ ಕಷ್ಟಗಳ ಅನುಭವದಲ್ಲಿ ಯಶಸ್ವಿಯಾಗುವುದು ಎಂಬುದು. ಇಲ್ಲಿ ವಚನದಲ್ಲಿ ಓದುತ್ತಿರುವುದು ಯೇಸು ಕ್ರಿಸ್ತನು ಮತ್ತು ಆತನ ಶಿಷ್ಯಂದರ ನಡುವೆ ಮೂಡಿ ಬರುತ್ತಿರುವ ಒಂದು ಸಂದರ್ಭ. ಆತ್ಮಿಕ ಚಿಂತನೆಯಲ್ಲಿ ವಿಶ್ವಾಸ ಜೀವಿತದಲ್ಲಿ ನಮ್ಮ ದೈನಂದಿನ ಅಥವಾ ಪ್ರತಿದಿನದ ಜೀವನ ಕ್ರಮಗಳಲ್ಲಿ ನಡೆಯುವ ಪ್ರತಿಯೊಂದು ಕಾರ್ಯ ಕೆಲಸಗಳಲ್ಲೂ ದೇವರ ಮಾರ್ಗದರ್ಶನ ಪಡೆಯುವುದು ಬಹಳ ನಿಶ್ಚಿತವಾದ ಸಂಗತಿಯಾಗಿದೆಯಲ್ಲ. ಸಂದರ್ಭಗಳ ನಡುವೆ ಗಮನಿಸುವ ಹಾಗೆ ಕೆಲವು ಸಾರಿ ಮಾಡುವಂತಹ ವೈಯಕ್ತಿಕ ತೀರ್ಮಾನಗಳು ಅಥವಾ ಮಾಡುತ್ತಿರುವ ಆಲೋಚನೆಗಳು ಕ್ರಿಸ್ತನ ಪ್ರಸನ್ನತೆಯನ್ನು ಅನುಭವಿಸದೇ ಇದ್ದ ಸಂದರ್ಭಗಳು ಸಹ ಉಂಟಲ್ಲ. ಅಂಥ ಸಂದರ್ಭಗಳು ಮಾಡುತ್ತಿರುವ ಪ್ರಯತ್ನಗಳಾಗಲಿ ಪಡುತ್ತಿರುವ ಶ್ರಮೆಗಳಾಗಲಿ ಕೆಲವು ಸಾರಿ ಪ್ರತಿಫಲವನ್ನು ಕಾಣದೆ ವಿಫಲವಾಗುವುದನ್ನು ನೋಡಿರುತ್ತೇವೆ. ಬದಲಾಗಿ ಅಂತಹ ಸಂದರ್ಭಗಳಲ್ಲಿ ಕ್ರಿಸ್ತನ ಪ್ರಸನ್ನತೆಯನ್ನು ಅನುಭವಿಸುವುದು ಶ್ರೇಷ್ಠವಾದ ಸಂಗತಿಯಾಗಿದೆಯಲ್ಲ. ಓದಿದ ವಚನದ ಸಂದರ್ಭವನ್ನು ಗಮನಿಸುವುದಾದರೆ, ಯೇಸು ಕ್ರಿಸ್ತನು ಪುನರುತ್ಥಾನವಾದ ನಂತರ ತನ್ನ ಶಿಷ್ಯರಿಗೆ ಕಾಣಿಸಿಕೊಂಡಂತಹ ಒಂದು ಸಂದರ್ಭ. ಶಿಷ್ಯರು ರಾತ್ರಿ ಇಡೀ ಮೀನು ಹಿಡಿಯಲು ಪ್ರಯತ್ನಿಸಿದರಾದರೂ ಇನ್ನೂ ಸ್ವಲ್ಪ ಆಳವಾಗಿ ನೋಡಿಕೊಳ್ಳುವುದಾದರೆ ಅವರು ಮೀನು ಹಿಡಿಯುವುದರಲ್ಲಿ ಅನುಭವಿಗಳಾಗಿದ್ದರೂ ಸರಿ, ಒಂದು ಮೀನನ್ನು ಹಿಡಿಯಲಾಗಲಿಲ್ಲ ಎಂದು ನೋಡುತ್ತೇವೆ. ಇಲ್ಲಿ ಮುಂದುವರೆದ ಸಮಯವನ್ನು ನೋಡುವಾಗ ವಚನ 4ರಲ್ಲಿ ಓದಿಕೊಳ್ಳುವ ಹಾಗೆ ಬೆಳಗಾಗುವ ತನಕ ಎಂಬುದಾಗಿ ಗಮನಿಸಿ ನೋಡುವ ಹಾಗೆ ರಾತ್ರಿಯೆಲ್ಲ ಪ್ರಯತ್ನಿಸಿದರಾದರೂ ಒಂದು ಮೀನೂ ಸಿಗದಿರುವ ಸಮಯ ಬೆಳಗಾಗುವಾಗ ಅವರ ಎದುರಾಗಿ ಯೇಸು ದಡದಲ್ಲಿ ನಿಂತಿದ್ದನು. ಆದರೆ ಶಿಷ್ಯರು ಆತನನ್ನು ಅಂದರೆ ಯೇಸುವನ್ನು ತಿಳಿಯಲಿಲ್ಲ ಅಥವಾ ಗುರುತಿಸಲಿಲ್ಲ ಎಂದು ನೋಡುತ್ತೇವೆ. ನಮ್ಮ ಧ್ಯಾನದ ಶೀರ್ಷಿಕೆ ಒಂದು ಸಾರಿ ಜ್ಞಾಪಕ ಮಾಡಿಕೊಳ್ಳುವುದು ಒಳ್ಳೆಯದಲ್ಲವೇ? ಅದುವೇ ಕ್ರಿಸ್ತನ ಅನ್ಯೋನ್ಯತೆ ಮತ್ತು ಅದರ ಪ್ರತಿಫಲಗಳು ಎಂಬುದಾಗಿ. ವಚನ 3ರಲ್ಲಿ ಅಭ್ಯಾಸಿಸುವ ಹಾಗೆ ಶಿಷ್ಯರಲ್ಲೊಬ್ಬನು ಮೀನು ಹಿಡಿಯುವುದಕ್ಕೆ ಹೋಗುವ ಪ್ರಯತ್ನದಲ್ಲಿ ಉಳಿದವರೂ ಸಹ ಆತನೊಂದಿಗೆ ಹೊರಡುವರಾಗುತ್ತಿದ್ದಾರೆ. ಆದರೆ ಪ್ರಯತ್ನಕ್ಕೆ ಪ್ರತಿಫಲವೂ ಕಾಣಬರುತ್ತಿಲ್ಲ. ಕಷ್ಟದ ಸಮಯವನ್ನು ದಾಟುತ್ತಿದ್ದಾರಷ್ಟೇ. ಆತ್ಮಿಕವಾಗಿ ಚಿಂತಿಸುವಲ್ಲಿ ವಿಶ್ವಾಸ ಜೀವಿತಕ್ಕೆ ಗಮನಿಸುವಾಗ ಅನೇಕ ಬಾರಿ ಶ್ರಮ ಪಡುವುದುಂಟು, ಫಲಿತಾಂಶಗಳು ಕಾಣುವಂಥದ್ದಿಲ್ಲ. ಪ್ರಾರ್ಥನೆ, ಸೇವೆ ಹೀಗೆ ಅನೇಕ, ಆದರೂ ಆಶೀರ್ವಾದದ ಕಾಣದ ಸಂದರ್ಭಗಳು. ಅಂತಹ ಸಮಯವೇ ಯೇಸುವಿನ ಮಾತು ಜೀವನವನ್ನು ಬದಲಾಯಿಸುತ್ತಾ ಇದೆಯಲ್ಲ. ಇಲ್ಲಿ ಶಿಷ್ಯರು ಸಹ ಕ್ರಿಸ್ತನನ್ನು ನೋಡಿ ಆತನನ್ನು ಕೇಳಿದ್ದಕ್ಕೆ ಪ್ರತಿಕ್ರಿಯಿಸಿದರಾದರೂ ಕೊನೆಯಲ್ಲಿ ಹೇಳಿದ ಹಾಗೆ ಬಲೆ ಬೀಸುವಾಗ ದೊಡ್ಡ ಪ್ರತ್ಯುತ್ತರ, ಅದುವೇ ಕಷ್ಟದ ಅನುಭವಗಳಲ್ಲಿ ಯಶಸ್ವಿಯಾಗುವುದು, ಅದರಲ್ಲಿಯೇ ಸಂತೋಷಿಸುವುದು. ಇಲ್ಲಿ ಶಿಷ್ಯರಿಗೆ ಅನುಭವವಿತ್ತು, ಕೌಶಲ್ಯವಿತ್ತು, ಬೇಕಾದ ಸಾಧನೆಗಳೂ ಇತ್ತು, ಆದರೂ ಪ್ರತಿಫಲವೂ ಕಾಣುತ್ತಿಲ್ಲ. ನಾವು ಮಾಡುವ ಪ್ರತಿಯೊಂದು ಕಾರ್ಯದಲ್ಲಿಯೂ ದೇವರ ಇರುವಿಕೆ ಹಾಗೂ ಸಹಾಯ ಬಹಳ ಅಗತ್ಯವಾದುದೇ ಸರಿ. ಯಾವ ರೀತಿಯಲ್ಲಿ ಶಿಷ್ಯರು ಕಷ್ಟದ ಅನುಭವದಿಂದ ಯಶಸ್ವಿಯಾಗಿ ಸಂತೋಷ ಅನುಭವಿಸುವರಾದರೂ ನಂಬಿಕೆಗಳು ಹೀಗೆ ಮುಂದುವರಿಯುವುದಾಗಿರಲಿ. ಅದ್ಭುತದ ಪ್ರಾರಂಭವು ಯಾವಾಗಲೂ ನಮ್ಮ ಅಗತ್ಯವನ್ನು ಒಪ್ಪಿಕೊಳ್ಳುವುದರಿಂದಲೇ ಪ್ರಾರಂಭವಾಗುತ್ತದೆ. ಗಮನಿಸುವ ಹಾಗೆ ಶಿಷ್ಯಂದಿರು ಯೇಸು ಕ್ರಿಸ್ತನ ಮಾತಿಗೆ ವಿಧೇಯರಾದರು. ಯೇಸು ಕ್ರಿಸ್ತನ ಮಾತು, ದೋಣಿಯ ಬಲಗಡೆಯಲ್ಲಿ ಬಲೆಯನ್ನು ಹಾಕಿರಿ, ಮನುಷ್ಯನ ದೃಷ್ಟಿಗೆ ಒಂದು ರೀತಿಯಲ್ಲಿ ಅಸಾಧ್ಯವಾದ ಆದೇಶವಾಗಿ ಕಂಡುಬಂದರು. ದೇವರ ವಾಕ್ಯವು ಸಾಮಾನ್ಯ ಪರಿಸ್ಥಿತಿಯನ್ನು ಅಸಾಮಾನ್ಯ ಪರಿಸ್ಥಿತಿಯನ್ನಾಗಿ ಮಾರ್ಪಡಿಸಿತು ಎಂದು ಇಲ್ಲಿ ತಿಳಿಯಬಹುದು. ವಿಧೇಯತೆಯು ಅದ್ಭುತಕ್ಕೆ ದಾರಿ ಮಾಡಿ ಕೊಡುತ್ತದೆ. ಪ್ರಾರ್ಥನೆ ಮಾಡಿಕೊಳ್ಳುವರಾಗೋಣವೇ? ನಂಬಿ ಪ್ರಾರ್ಥಿಸುವ ಎಲ್ಲರನ್ನೂ ಒಳ್ಳೆಯವನಾಗಿರುವ ಕರ್ತನು ತಾನೇ ಆಶೀರ್ವದಿಸಿ ಕಾಪಾಡಿ ನಡೆಸಲಿ. ಆಮೇನ್.
ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯ, ಸಲಹೆಗಳು ಹಾಗೂ ಯಾವುದೇ ಪ್ರಾರ್ಥನಾ ಮನವಿಗಳಿದ್ದಲ್ಲಿ ನಮ್ಮ ದೂರವಾಣಿ ಸಂಖ್ಯೆಗೆ ನೀವು ಕರೆ ಮಾಡಬಹುದು. ನಮ್ಮ ದೂರವಾಣಿ ಸಂಖ್ಯೆ 996026065453. ನಿಮ್ಮ ಅಭಿಪ್ರಾಯಗಳನ್ನು ಇಮೇಲ್ ಮೂಲಕವೂ ನಮಗೆ ತಿಳಿಸಬಹುದು. ನಮ್ಮ ಇಮೇಲ್ ID info@fibaonline.org. ವಂದನೆಗಳು.